ಡಿಎಸ್ಪಿ ಸಿರಾಜ್ ಅವರ ಹೊರತಾಗಿ ಈ ಕ್ರಿಕೆಟರ್ಗಳಿಗೂ ಸರ್ಕಾರಿ ಉದ್ಯೋಗಗಳಿವೆ. ಅದರಲ್ಲೂ ಕೊನೆಯವರು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿದ್ದಾರೆ. ಮೊದಲಿಗೆ ಧೋನಿ ಬಗ್ಗೆ ಮಾತನಾಡಿದರೆ, ಇವರು ಇಂಡಿಯನ್ ಆರ್ಮಿಯಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಹುದ್ದೆಯನ್ನು ಹೊಂದಿದ್ದಾರೆ. 2011ರಲ್ಲಿ ವಿಶ್ವಕಪ್ ಗೆದ್ದ ನಂತರ ಈ ಗೌರವಾನ್ವಿತ ಹುದ್ದೆ ಇವರಿಗೆ ನೀಡಲಾಯಿತು. ಇದೇ ರೀತಿ ಸಚಿನ್ ತೆಂಡೂಲ್ಕರ್ ಅವರಿಗೆ 2010ರಲ್ಲಿ ದೇಶಕ್ಕಾಗಿ ಅವರ ಕೊಡುಗೆಗಳಿಗಾಗಿ ಇಂಡಿಯನ್ ಏರ್ಫೋರ್ಸ್ ಗ್ರೂಪ್ ಕ್ಯಾಪ್ಟನ್ ಹುದ್ದೆ ನೀಡಲಾಗಿದೆ. ಇದರ ಹೊರತಾಗಿ 1983ರಲ್ಲಿ ಭಾರತಕ್ಕೆ ಮೊದಲ ವಿಶ್ವಕಪ್ ತಂದುಕೊಟ್ಟ ಕಪಿಲ್ ದೇವ್ ಅವರಿಗೆ 2008ರಲ್ಲಿ ಇಂಡಿಯನ್ ಆರ್ಮಿಯಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಹುದ್ದೆ ನೀಡಲಾಯಿತು. ಹಾಗೂ 2007ರ ಟಿ20 ವಿಶ್ವಕಪ್ ಫೈನಲ್ ಹೀರೋ ಜೋಗಿಂದರ್ ಶರ್ಮಾ ಅವರಿಗೆ ಹರಿಯಾಣ ಪೊಲೀಸ್ ಡಿಎಸ್ಪಿ ಹುದ್ದೆ ನೀಡಿತು. ಮತ್ತು ಪಂಜಾಬ್ ಪೊಲೀಸ್ ವಿಭಾಗದಲ್ಲಿ ಹರ್ಭಜನ್ ಸಿಂಗ್ ಮತ್ತು ಮಹಿಳಾ ಕ್ರಿಕೆಟ್ ಸ್ಟಾರ್ ಹರ್ಮನ್ಪ್ರೀತ್ ಕೌರ್ ಡಿಎಸ್ಪಿ ಹುದ್ದೆಯನ್ನು ಹೊಂದಿದ್ದಾರೆ. ಹಾಗೂ ಇತ್ತೀಚೆಗೆ ನಮ್ಮ ಮಿಯಾ ಭಾಯ್ ಮೊಹಮ್ಮದ್ ಸಿರಾಜ್ ಡಿಎಸ್ಪಿ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಮತ್ತು ಫೈನಾನ್ಸ್ ವಿಭಾಗದ ಬಗ್ಗೆ ಮಾತನಾಡುವುದಾದರೆ, ರಾಹುಲ್ ಮತ್ತು ಉಮೇಶ್ ಯಾದವ್ ಇಬ್ಬರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ನ ಪೋಸ್ಟ್ನಲ್ಲಿದ್ದಾರೆ. ಹಾಗೂ ಕೊನೆಯದಾಗಿ ಯುಜ್ವೇಂದ್ರ ಚಹಾಲ್ ಅವರು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿದ್ದಾರೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಅವರಿಗೆ ಯಾವ ಗೌರ್ಮೆಂಟ್ ಜಾಬ್ ನೀಡಬೇಕೆಂದು ಕಮೆಂಟ್ ಮೂಲಕ ತಿಳಿಸಿ.